ಐವನಿಗೆ ಗನ್ ತೆಗೆದು ಅವನು ಕಾಲಿಗೆ ಬೇಯಿಸಿ ಕೆಳಗಡೆ ಫೈರ್ ಮಾಡ್ತಾರೆ. ಅದು ನನಗೆ ಕೂಡ ಪರಿಚಯದವರು. ಡೆರಿಕ್ ಏನು ಬೇರೆಯವರಲ್ಲ, ವ್ಯವಹಾರಸ್ಥರು, ಒಳ್ಳೆ ಜನನೇ. ಹಾಗೇನು ವೈಮನಸ್ಸು ಇಟ್ಕೊಂಡು ಅವ್ರ ಮೇಲೆ ಶೂಟ್ ಮಾಡುವ ಉದ್ದೇಶ ಇದ್ದಿದೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ಅಂತ ವ್ಯಕ್ತಿ ಅಲ್ಲ ಅಂತ ನಾನು ಹೇಳ್ತೇನೆ. ಕುಂದಾಪುರ ತಾಲೂಕಿನ ಹೋಳಿ ರೋಜ್ ಚರ್ಚ್ ರಸ್ತೆಯಲ್ಲಿ ಗುರುವಾರ ಮುಂಜಾನೆ ನಡೆದ ಶೂಟೌಟ್ ಪ್ರಕರಣದಲ್ಲಿ ಬಾರ್ಕೂರಿನ ಉದ್ಯಮಿ ಐವನ್ ರಿಚರ್ಡ್ ಮಸ್ಕರೇನಸ್ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಘಟನೆ ಬೆಳಿಗ್ಗೆ ಸುಮಾರು 3:15ರಿಂದ 3:30 ವೇಳೆಗೆ ನಡೆದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಐವನ್ ಹಾಗೂ ಡೆರಿಕ್ ಎಂಬಾತನ ನಡುವೆ ವ್ಯಾವಹಾರಿಕ ಸಂಬಂಧವಿದ್ದು ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿತ್ತು ಎನ್ನಲಾಗಿದೆ. ಬಳಿಕ ಕುಂದಾಪುರಕ್ಕೆ ಬರುವಂತೆ ಡೆರಿಕ್ ಆಹ್ವಾನ ನೀಡಿದ್ದನೆಂದು ತಿಳಿದು ಬಂದಿದೆ. ಆರೋಪಿ ಕಳುಹಿಸಿದ್ದ ಸ್ಥಳದ ಮಾಹಿತಿಯ ಆಧಾರದ ಮೇಲೆ ಐವನ್ ಕುಂದಾಪುರದ ಚರ್ಚ್ ರಸ್ತೆಗೆ ಆಗಮಿಸಿದ್ದರು. ಈ ವೇಳೆ ಮುಂಜಾನೆ ಕಪ್ಪು ಕೆಂಪು ಬಣ್ಣದ ತಾರ್ ವಾಹನದಲ್ಲಿ ಬಂದ ಡೆರಿಕ್ ಕಾರಿನಿಂದ ಇಳಿದು ಗುಂಡು ಹಾರಿಸಿದ್ದಾನೆ ಎನ್ನಲಾಗಿದೆ. ಬಳಿಕ ಆತ ವಾಹನದಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಗುಂಡೇಟಿನಿಂದ ತೀವ್ರ ರಕ್ತಸ್ರಾವಗೊಂಡ ಐವನ್ ಸ್ಥಳದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಘಟನೆ ಕುರಿತು ಮಾಹಿತಿ ಪಡೆದ ಕುಂದಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಸಾಕ್ಷ್ಯ ಸಂಗ್ರಹ ಕಾರ್ಯ ಆರಂಭಿಸಿದ್ದಾರೆ. ಹಣಕಾಸಿನ ವೈಷಮ್ಯವೇ ಹತ್ಯೆಗೆ ಕಾರಣವಾಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದ್ದು, ಆರೋಪಿಯ ಪತ್ತೆಗಾಗಿ ಪೊಲೀಸರು 3 ವಿಶೇಷ ತಂಡಗಳನ್ನು ರಚಿಸಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಅದೇ ನಿನ್ನೆ ದಿನದಲ್ಲಿ 11 ಗಂಟೆ ಹೊತ್ತಿಗೆ ಕೂಡ ಡೆರಿಕ್ ಕಾಸ್ಟ್ ಅವ್ರು ನನಗೆ ಫೋನ್ ಮಾಡಿದ್ರು. ಹೀಗೆ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದೀನಿ, ಫೋನ್ ಎತ್ತಬೇಡಿ, ಫೋನನ್ನು ಸೈಲೆಂಟ್ ಮಾಡಿಡಿ. ಆ ರಾತ್ರಿ ಹೊತ್ತಿಗೆ ಎತ್ಕೊಂಡು ಸುಮ್ಮನೆ ಅವ್ನು ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ದೇನೆ, ಮೊದಲೇ ಎತ್ಕೊಂಡು ಹೋಗ್ತಾನೆ ಅವ್ರು ರಾತ್ರಿ ಹೊತ್ತಿಗಲ್ಲ. ಹೀಗೆ ಆಗ್ತಿರ್ಬೇಕಾದ್ರೆ ಇವ್ರು ಏನ್ ಮಾಡಿದ್ರು, ಫೋನ್ ಎತ್ತಬಾರದು ಅಂತ ಹೇಳಿದ ಮೇಲೆ ಕೂಡ ಇವರು ಫೋನ್ ರಿಸೀವ್ ಮಾಡಿದ್ರು. ಅವ್ರು ಕಳಿಸಿದಂತ ವಯಸ್ಸರ ರೆಕಾರ್ಡ್ ಕೂಡ 2 ಗಂಟೆಗೆ ಏನ್ ಕಳಿಸಿ ಅದೆಲ್ಲ ದಾಖಲೆ ನನಗೆ ಅವರು ಫಾರ್ವರ್ಡ್ ಮಾಡಿದ್ದಾರೆ ಮುನ್ನಾವು. ಬಟ್ ಅದರಲ್ಲಿ ಹೇಳಿದಾರೆ, ಅಣ್ಣ ನಾನು ಫೋನಲ್ಲಿ ಏನು ಹೋಗುದಿಲ್ಲ ಅಂತ ಹೇಳಿದ್ರು, ನನ್ನನ್ನು ಕರಿತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಆಯ್ತು, ನನಗೆ ಹಾಕಿದ್ದು ವಾಯ್ಸ್ ಮೆಸೇಜ್, ನಾನು ಯಾವುದೇ ರೀತಿ ಫೋನ್ ಅಟೆಂಡ್ ಮಾಡಲಿಲ್ಲ. ಬಟ್ ಅದ್ರಲ್ಲಿ ಈ ವಿಚಾರದಲ್ಲಿ ರಾತ್ರಿ ಹೊತ್ತಲ್ಲಿ ಅವ್ರು ಏನು ಇಳ್ಕೊಂಡು ನನಗೆ ಬೆಳಿಗ್ಗೆ ಆಗ್ಬೇಕಾದ್ರೆ ಅವ್ರ ಹೆಂಡತಿ ಲಲಿತಾ ಅವರು ಫೋನ್ ಕರೆ ಮಾಡಿ ಗಂಡನಿಗೆ ಹೀಗಾಗಿದೆ ಅಂತ ಹೇಳಿ, ಅಂದ್ರೆ ಐವನ್ ವಿಚಾರ ಎಂತಾಗಿದೆ ಕೇಳಿದಾಗ ಅವರು ಕಾಲಿಗೆ ತೊಡೆಗೆ ಶೂಟ್ ಮಾಡಿದ್ರು ಅಂತ ಹೇಳಿ. ಯಾರಂತ ಕೇಳಿದ್ರೆ ಈಗ ಡೆರಿಕ್ ಅವರು ಮಾಡಿದ್ರು ಅಂತ ಹೇಳಿ. ಆಮೇಲೆ ಹೋಗಿ ನೋಡುವಾಗ ಇದೆಲ್ಲ ಘಟನೆ. ಅದು ನನಗೆ ಕೂಡ ಪರಿಚಯದವರು. ಡೆರಿಕ್ ಏನು ಬೇರೆಯವರಲ್ಲ, ವ್ಯವಹಾರಸ್ಥರು, ಒಳ್ಳೆ ಜನನೇ. ಹಾಗೇನು ವೈಮನಸ್ಸು ಇಟ್ಕೊಂಡು ಅವ್ರ ಮೇಲೆ ಶೂಟ್ ಮಾಡುವ ಉದ್ದೇಶ ಇದ್ದಿದೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ಅಂತ ವ್ಯಕ್ತಿ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅವರು ವ್ಯವಹಾರದಲ್ಲಿ ಇರುವವರು. ಅಂಥದ್ದಲ್ಲಿ ಏನೋ ಒಂದು ಟೈಮಲ್ಲಿ ಈಗ ಅವರು ಕಾಲಿಗೆ ಶೂಟ್ ಮಾಡಿ ಇವ್ರನ್ನ ಎದುರಿಸಿ ಓಡಿಸುವ ಅನ್ನೋ ಉದ್ದೇಶದಲ್ಲಿ ಮಾಡಿರ್ಬೋದು, ಅಥವಾ ಯಾವುದೇ ಉದ್ದೇಶದಲ್ಲಿ ಇವ್ರು ಹೋದಾಗ ಇವರನ್ನು ಹೇಗಾದ್ರು ಮಾಡಿ ತಡಿಬೇಕನ್ನೋ ಉದ್ದೇಶದಲ್ಲಿ ಮಾಡಿರ್ಬೋದು ಅಂತ ಎನಿಸ್ತದೆ. ಡೆರಿಕ್ ಅವ್ರದ್ದು ಯಾವುದೋ ಒಂದು ಪಾಸ್ಪೋರ್ಟ್ ವಿಚಾರದಲ್ಲಿ ಅವ್ರಿಗೆ ಇನ್ನೊಬ್ರು ಯಾರೋ ಮೋಸ ಮಾಡಿದ್ರು. ಆ ವಿಚಾರದಲ್ಲಿ ಆ ಹಣಕ್ಕೋಸ್ಕರ ಇವರನ್ನು ಅವರು ಬೆಂಗಳೂರಿಗೇನೋ ಕಳಿಸಿದ್ರು ಅಂತ ಹೇಳ್ತಾರೆ. ಐವನಿಗೆ ಕೊಡ್ಲಿಕ್ಕಿಲ್ಲ, ಡೆರಿಕ್ ಅವರ ಫ್ರೆಂಡ್ ಉಲ್ಲಾಸ್ ಅಂತ ಇದ್ದಾರೆ, ಅವ್ರಿಗೆ ಹಣ ಕೊಡ್ಲಿಕ್ಕೆ. ಇವನು ಯಾಕೆ ಸತಾಯಿಸ್ಕೊಂಡು ಡೆರಿಕ್ ಲೂಯಿಸ್ಗೆ ಫೋನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಇವನ ಹೆಂಡತಿ ಈಗ ಏನು ಅವನನ್ನು ಒಟ್ಟಿಗೆ, ಅಂದ್ರೆ ಹೆಂಡತಿ ಅಂತ ಹೇಳಿದ್ರೆ ಅವನು ಮನೆಯಲ್ಲಿ ಇರುವವಳು ಅವರು. ಹಾಗಾಗಿ ಅವಳಿಗೆ ಕ್ಯಾನ್ಸರ್, ಅವಳಿಗೆ ಹಣದ ಅವಶ್ಯಕತೆ ಇರ್ಲಿಕ್ಕೆ ಅವನು ಪದೇ ನನ್ನ ಹತ್ರ ಕೂಡ ಹಣ ಕೇಳ್ತಿದ್ದ. ಆದ್ರಿಂದ ಆ ಕ್ಯಾನ್ಸರ್ ಇರುವುದರಿಂದ ಅವಳಿಗೆ ಏನಾದ್ರು ಒಂದು ಹಣದ ವ್ಯವಸ್ಥೆ ಇವ್ರೇನ್ ಮಾಡಿದ್ರೆ ಅದು ಏನಾದ್ರು ಮಾಡ್ಕೊಳ್ತೇನೆ ಅನ್ನೋ ಉದ್ದೇಶದಲ್ಲಿ ಫೋನ್ ಮಾಡ್ತಾ ಇದ್ದ ಆವಾಗ ಡೆರಿಕ್ಗೆ ಹಣ ಕೊಡಿ ಅಂತ. ಆ ಉದ್ದೇಶದಿಂದ ಇಷ್ಟೆಲ್ಲ ಘಟನೆಗಳು ನಡೆದಿದೆ. ನಿನ್ನೆ ರಾತ್ರಿ ಸುಮಾರು 11:15 ಗಂಟೆಯಿಂದ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕುಂದಾಪುರ ಮೂಲದೊಬ್ಬ ಡೆರಿಕ್ ಎಂಬ ವ್ಯಕ್ತಿ ಹಾಗೂ ಬಾರ್ಕೂರ್ ಮೂಲದೊಬ್ಬ ಐವನ್ ಎಂಬ ವ್ಯಕ್ತಿ ಮೊಬೈಲ್ ಫೋನ್ ಅಲ್ಲಿ ಹಣದ ವಿಚಾರ ಸಂಬಂಧಪಟ್ಟ ಹಾಗೆ ಸುಮಾರು ಮಾತುಕತೆಯಾಗಿ ಆ ಮಾತುಕತೆ ಫೋನಲ್ಲಿ ಗಲಾಟೆ ಆಗುವಂತ ಪರಿಸ್ಥಿತಿಗೆ ಬಂದಿದೆ. ತದನಂತರ ಐವನ್ಗೆ ಕುಂದಾಪುರಕ್ಕೆ ನಿಮಗೆ ಧೈರ್ಯ ಇದ್ರೆ ಕುಂದಾಪುರಕ್ಕೆ ಬನ್ನಿ, ಇಲ್ಲೇ ಸೆಟಲ್ ಮಾಡೋಣ ಅಂತ ಹೇಳಿ ರಾತ್ರಿ ಡೆರಿಕ್ ಚಾಲೆಂಜ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ
ಐವನ್ ಎಂಬುವರು ಅವರ ಕಾರಲ್ಲಿ ಕುಂದಾಪುರ ಚರ್ಚ್ ರೋಡ್ ಹತ್ರ ಬಂದು ಹೋಳಿ ರೋಸರಿ ಚರ್ಚ್ ಮುಂದೆ ಗಾಡಿ ನಿಲ್ಲಿಸ್ತಾರೆ. ಅದೇ ಟೈಮಿಗೆ ಡೆರಿಕ್ ಎಂಬುವರು ಅವರ ಕಾರ್ ಗಾಡಿಯಲ್ಲಿ ಸ್ಥಳಕ್ಕೆ ಬಂದು ಇವರು ಗಾಡಿ ನಿಲ್ಲಿದ ಕೂಡಲೇ ಏಕಾಏಕಿ ಡೆರಿಕ್ ಎಂಬುವರು ಐವನಿಗೆ ಗನ್ ತೆಗೆದು ಅವನು ಕಾಲಿಗೆ ಬೇಯಿಸಿ ಕೆಳಗಡೆ ಫೈರ್ ಮಾಡ್ತಾರೆ. ಇದಾದ ನಂತರ ಐವನಿಗೆ ಸುಮಾರು ಬ್ಲೀಡಿಂಗ್ ಆಗಿದೆ. ಬ್ಲೀಡಿಂಗ್ ಆಗಿ ಅಲ್ಲೇ ಸ್ಥಳದಲ್ಲಿ ಅವರು ಮೃತಪಡ್ತಾರೆ. ಇದರ ಬಗ್ಗೆ ಮಾಹಿತಿ ಸಿಕ್ಕಿದ ಕೂಡಲೇ ನಮ್ಮ ಪೊಲೀಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇದರಲ್ಲಿ CR ನಂಬರ್ 67/2026 ಮರ್ಡರ್ ಮತ್ತೆ ಅನ್ಸ್ಯಾಕ್ ಸೆಕ್ಷನ್ ಅಲ್ಲಿ ಕುಂದಾಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಘಟನೆ ಆದ್ಮೇಲೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆರೋಪಿಯನ್ನು ಅರೆಸ್ಟ್ ಮಾಡಕ್ಕೆ ನಾವು 3 ತಂಡಗಳನ್ನು ಫಾರ್ಮ್ ಮಾಡಿ ಅವರು ಈಗ ಆರೋಪಿಯನ್ನು ಅರೆಸ್ಟ್ ಮಾಡುವ ಪ್ರಯತ್ನದಲ್ಲಿದೆ. ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಹಾಗೂ ಇತರ ತಜ್ಞರು ಸಹ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಮತ್ತೆ ಬಾಡಿಯನ್ನು ಸಹ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಮಣಿಪಾಲಿಂದ ನಾವು ಪೋಸ್ಟ್ ಮಾರ್ಟಮ್ ಮತ್ತು ಇತರ ಪ್ರೊಸೆಸಸ್ ಮಾಡ್ತೀವಿ. ಆರೋಪಿಯನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ಮತ್ತೆ ತನಿಖೆ ಮುಂದುವರಿಯುತ್ತೆ.